ಇದರ ಬೆಳೆ ಜಾಸ್ತಿ ದೌಡ್ ಬರ್ತೈತ್ರಿ. ಸಾವಯವ ಗೊಬ್ಬರದೊಳಗೆ ಈ ಬೆಳೆ ದೌಡ್ ಬರಂಗಿಲ್ಲ. ಇದನ್ನ ಜಾಸ್ತಿ ಯೂಸ್ ಮಾಡಿದ್ರೆ ಮಣ್ಣಿನ ಕುಸಿತ ಫಲವತ್ತತೆ ಕುಸಿತ ಆಗ್ತದೆ. ಗಾಳಿಯು ಸ್ಥಳವನ್ನು ಆಕ್ರಮಿಸುತ್ತದೆ. ನಿಧಾನವಾಗಿ ಚಲಿಸು ಅಂತೇಳಿ ಎಚ್ಚರಿಕೆನ ನೀಡ್ತತೆ. ರಸ್ತೆ ಒಳಗೆ ಜಿಗ್ಜಾಗ್ ರಸ್ತೆ ಒಳಗೆ ವೇಗವಾಗಿ ಹೋಗ್ತಾ ಇದ್ರೆ ಅದು ಸೌಂಡ್ ಮಾಡಿ ಎಚ್ಚರಿಸ್ತದೆ. ಈ ಅಕ್ಷಿಪಟಲ ಲೋಹಗಳು ರೀ ಹೊಲಿತಾ ಇರ್ತಾರೆ. ಲೋಹಗಳಲ್ಲಿ ವಿದ್ಯುತ್ ಪ್ರಸಾರ ಆಗ್ತದೆ. ಲೋಹಗಳಲ್ಲಿ ವಿದ್ಯುತ್ ಪ್ರಸಾರ ಆಗ್ತದೆ. ನಾಲ್ಕು ಕೋಣೆಗಳಿಗೆ ಮೇಲೆ 2 ಕೋಣೆ ಆಪದ ಮನಿ ದೇಹದ ಎಲ್ಲ ಭಾಗಗಳಿಗೆ ರಕ್ತವನ್ನು ಕೊಂಡೊಯ್ಯುತ್ತದೆ. ನಿಖರವಾಗಿ ಮಾನವನ ಹೃದಯ ಬಡಿತ ನಿಮಿಷಕ್ಕೆ 72 ಬಾರಿ ಬಡಿದುಕೊಳ್ಳುತ್ತದೆ. 7 ಬಣ್ಣಗಳಿಂದ ಕೂಡಿದ ಚಕ್ರವು ತಿರುಗಿದಾಗ ಬಿಳಿ ಬಣ್ಣವಾಗಿ ಕಾಣುತ್ತದೆ. ಬಿಳಿ ಬಣ್ಣ 3 ಕರಡಿ ಕಾಣ್ತೇವ್ರಿ ಸರಿ. ಸಮುದ್ರದ ಪಂಡ ಕರಡಿ ಒಳಗೆ 3 ಕರಡಿ ಕಾಣಕತ್ತಾವ. ಮೂರು ಪ್ರತಿಬಿಂಬ ಅದನ್ನು ಕಡೆ ನೀನು ತಿರ್ಗಿಸ ಹಿಂಗಿರೋದಲ್ಲ. ಕನ್ನಡ ಹೆಂಗೆ ಕಾಣ್ತು? ಸೀದಾ ಕಾಣ್ತೈತೆ. ಯಾಕಂದ್ರೆ ಮುಂದೆ ಹೋಗುವ ವಾಹನಗಳಿಗೆ ಆಂಬುಲೆನ್ಸ್ ಅಕ್ಷರವು ಇಂಗ್ಲಿಷ್ ಕಾಣ್ತದೆ. ಮುಂದೆ ಹೋಗುವ ವಾಹನದ ಕೊಳವೆಯಿಂದ ನೋಡಿದಾಗ ಮೇಣಬತ್ತಿ ಕಾಣುತ್ತದೆ. ಬಾಗಿದ ಕೊಳವೆಯಿಂದ ನೋಡಿದಾಗ ಮೇಣಬತ್ತಿ ಕಾಣುವುದಿಲ್ಲ. ಇದರಿಂದ ನಾವು ಬೆಳಕು ಸರಳ ರೀತಿಯಲ್ಲಿ ಚಲಿಸುತ್ತದೆ ಎಂದು ನೋಡಬಹುದು. ಸ್ಥಳದಿಂದ ಬಿ ಸ್ಥಳಕ್ಕೆ ಸ್ಥಳ ಆವರ್ತ ಚಲನೆ ಒಂದು ವರ್ಟ್ ಆಗಿ ಮತ್ತು ಒಂದು ಸಾಫ್ಟ್ ಆಗಿ ಸರ್. ಇಲ್ಲಿಂದ ನೇರವಾಗಿ ನಿಂತ್ಕೊಂತೆ. ಲಿಂಬೆಹಣ್ಣು ಆಸಿಡ್ ಲಿಂಬೆಹಣ್ಣು ತನ್ನ ಬಣ್ಣವನ್ನು ಬದಲಾಯಿಸುತ್ತದೆ. ಇದ್ರಿ ಸರ್ ನೀರಿನ ಸಾಂದ್ರತೆ ಜಾಸ್ತಿ ಇರ್ತೈತ್ರಿ, ಕಡಿಮೆ ಇರ್ತೈತ್ರಿ. ಅದಕ್ಕೆ ನೀರಿನ ಅದ್ರ ಮ್ಯಾಲ ಅದಕ್ಕೆ ನೀರಿನ ಅಂಶ ಪೆಟ್ರೋಲಿನ ಅಂಶ ಇರೋದ್ರೆ ಮಾತ್ರ ಇದು ಲೋಟಿಗೆ ಏನಾಗಲ್ಲ. ಪೆಟ್ರೋಲ್ ಅದ ಸ್ವಲ್ಪ ಹೆಚ್ಚು ಇದು ಇಲ್ಲಿ ಬೆಂಜಿನ್ ಇರ್ತೈತೆ ಭಾಳ ಹುಷಾರು. ಮತ್ತು ಭೂಮಿಯ ಮೇಲ್ಮೈಯಿಂದ ನೀರು ಆವಿಯಾಗಿ ವಾತಾವರಣವನ್ನು ಸೇರಿಸುತ್ತದೆ. ಅಂತೆಯೇ ಮಳೆ ಅಥವಾ ಆಲಿಕಲ್ಲು ಹಿಮವಾಗಿ ಹಿಂದಿರುಗ್ತೈತೆ ಸರ್. ಹಿಂದಿರುಗಿ ಮತ್ತೆ ಸಾಗರಗಳನ್ನು ಸೇರುತ್ತದೆ. ಈ ಪರಿಚಲನೆಯನ್ನು ಜಲಚಕ್ರ ಎನ್ನುತ್ತಾರೆ. ನೀರು ಆವಿಯಾಗಿ ಮೋಡಗಳನ್ನು ಸೇರುತ್ತದೆ. ನೀರಿನ ಹನಿಗಳು ಮೋಡಗಳೊಳಗೆ ಘನೀಕರಣವಾಗಿ ಸುತ್ತಲೂ ಆವರಿಸುತ್ತವೆ. ತಂಪು ತಾಕಿದಾಗ ಅದು ಮಳೆಯಾಗಿ ಹಿಂದಿರುಗುತ್ತದೆ. ಅಂತಿಮವಾಗಿ ಸಾಗರಗಳನ್ನು ಸೇರುತ್ತದೆ. ಮತ್ತೆ ಇದೇ ಪರಿಚಲನೆಯನ್ನು ಜಲಚಕ್ರ ಎನ್ನುತ್ತಾರೆ. ಸೌರದ ಅತಿ ಚಿಕ್ಕ ಗ್ರಹ ಅಂದರೆ ಬುಧ ಗ್ರಹ. ನಮ್ಮ ಸೌರದ ಅತಿ ದೊಡ್ಡ ಗ್ರಹ ಅಂದರೆ ಗುರು ಗ್ರಹ. ನಮ್ಮ ಸೌರದ ಮಂಡಲದಲ್ಲಿ 8 ಗ್ರಹಗಳಿವೆ. ನಮ್ಮ ಸೌರದ ಹತ್ತಿರೋ ಗ್ರಹ ಅಂದರೆ ಬುಧ ಗ್ರಹ. ಅಷ್ಟು ಗ್ರಹಗಳು ಎಕ್ಸ್ಪ್ಲೇನ್ ಮಾಡು. ಅಂದರೆ ನಕ್ಷತ್ರ. ಸೂರ್ಯನ ಹೊರತುಪಡಿಸಿ ಉಳಿದವೆಲ್ಲ ಏನು ಗ್ರಹಗಳು. ಯಾವ್ಯಾವ ಹೇಳವು? ಬುಧ, ಶುಕ್ರ, ಮಂಗಳ, ಗುರು, ಶನಿ, ಯುರೇನಸ್, ನಕ್ಷತ್ರ. ಜೀವನ ಚಕ್ರ ಫಸ್ಟ್ ಪಾಂಚ್ ಮಂದಿ ಅದು 1 ದಿನ ಇರುತ್ತದೆ. ಹಂತ 2 ಭ್ರೂಣರಿ ಮಂದಿ 3 ರಿಂದ 4 ದಿನ ಇರುತ್ತದೆ. ಬಾಲ ಹೊಂದಿರುವ 3 ಮಂದಿ 3 ರಿಂದ 10 ದಿನ ಇರುತ್ತದೆ.
ಕಾಲುಗಳು ಹೊಂದಿರುವ ಗೋದ ಮೊಟ್ಟೆ 8 ರಿಂದ 10 ದಿನ ಇರುತ್ತದೆ. ಮರಿ ಕಪ್ಪೆ 12 ವಾರಗಳು ಇರುತ್ತದೆ. ಹಂತ 6 ಪ್ರೌಢ ಕಪ್ಪೆ 18 ವಾರ ಇರುತ್ತದೆ. ನಾಣ್ಯವನ್ನು ಚಲಿಸುತ್ತದೆ. ಇದು ಗಾಳಿಂದ ಇದಕ್ಕೂ ನೀರು 3 ಸ್ಥಿತಿ. ಯಾವ್ಯಾವ ಸ್ಥಿತಿ? ಹಾಂ ಹಾಂ ಮಂಜುಗಡ್ಡೆ ಘನ ಸ್ಥಿತಿ. ಇದು ದ್ರವ ಹಾಂ ಕಾಸಿದಾಗ ಹೊಗೆಯನ್ನು ಬರುತ್ತದೆ. ಹಾಂ ಹಾಂ ಸೊಪ್ಪಿನ ಪುಡಿನ ಬಳಸ್ತಾ ಇದೆಯಾ? ಗಾಳಿಗೆ ಒತ್ತಡವಿದೆ. ಅಂದ್ರೆ ಜುಲೈ 14ರಂದು ಇಸ್ರೋ ಕಂಪನಿಯವರು ಚಂದ್ರಯಾನ 3 ಲಾಂಚ್ ಮಾಡಿದರು. ಜಿಗ್ಬಿ ಬಳಸಿಕೊಂಡು ಪ್ರವಾಹ ಎಚ್ಚರಿಕೆ ವ್ಯವಸ್ಥೆ. ವಾಹನ ಇಂಜನ್ ಲಾಕ್ ಸಿಸ್ಟಮ್ ಮತ್ತು ಆಲ್ಕೋಹಾಲ್ ಪತ್ತೆ. ಹಿಂಗೆ ಆಟೋಮೆಟಿಕ್ಕಾಗಿ ಆಫ್ ಆಗುತ್ತೆ. ಡ್ರಿಂಕ್ ಆ್ಯಂಡ್ ಡ್ರೈವಲ್ಲಿ ತಾನೇ ಟಚ್ ಮಾಡ್ಯಾರ ಮೆಲ್ಲ ಹತ್ರ ಡ್ರಿಂಕ್ ಆ್ಯಂಡ್ ಡ್ರೈವಲ್ಲಿ ಮಹಿಳೆ ಪ್ರವಾಹ ಇದ್ದಾಗ ಎಲ್ಲ ಗಿಡಗಳ ಮರಗಳು ಅದು ನೀರನ್ನು ನಿಲ್ಲಿಸಿ ಅದಕ್ಕೆ ಮನೆ ಕಡೆ ನೀರು ಹೋಗಿ. ನಾವು ಎಲ್ಲೇ ಇದ್ದರೂ ನಮ್ಮ ಮೊಬೈಲ್ನಿಂದ ಮಿಸ್ ಕಾಲ್ ಮಾಡಿದರೆ ಈ ಮೋಟರ್ ಸ್ಟಾರ್ಟ್ ಆಗುತ್ತದೆ. ಟೈಮರ್ ಆಧಾರಿತ ನೀರಾವರಿ ವ್ಯವಸ್ಥೆಯಲ್ಲಿ ನೀರು ಹರಿದು ಹೋಗುವಾಗ ಅದು ಆಟೋಮೆಟಿಕ್ ಆಫ್ ಆನ್ ಆಗುತ್ತದೆ. ಇದು ಫೈರ್ ಇಂಜಿನ್. ಎಲ್ಲರೂ ಬೆಂಕಿ ಹತ್ತಿದ್ರೆ ಆಟೋಮೆಟಿಕ್ ಚಾಲೂ ಆಗುತ್ತದೆ. ಇದು ಮಾನವನ ಕಣ್ಣು. ಇಲ್ಲಿರುವುದು ಮಸೂರ, ಇದು ದೃಷ್ಟಿನರ, ಇಲ್ಲಿರುವುದು ಅಕ್ಷಿಪಟಲ ಮತ್ತು ಇದು ಮಾನವನ ಕಿವಿ. ಇಲ್ಲಿ 200 ಹರ್ಟ್ಜ್ಗಿಂತ 20,000 ಹರ್ಟ್ಜ್ಗಿಂತ ಜಾಸ್ತಿ ಶಬ್ದ ಕೇಳಿದರೆ ಮಾನವನ ಕಿವಿಗೆ ಕೇಳಿಸುವುದಿಲ್ಲ. ಇದರಲ್ಲಿ ಅತ್ಯಂತ ಸೂಕ್ಷ್ಮವಾದ ಮೂಳೆಗಳು ಇರುತ್ತವೆ. ಇದು ಮೆದುಳು. ಇದು ತಲೆಯ ಬುರುಡೆಯು. ಮಾನವನ ದೇಹದಲ್ಲಿ ಬುರುಡೆಯು ಅತ್ಯಂತ ಗಟ್ಟಿಯಾದ ಎಲುಬು. ಅದರ ಕೆಳಗೆ ಇದು ಇರುತ್ತದೆ. ಇದು ಮಾನವನ ಹೃದಯ. ಹೃದಯದಲ್ಲಿ 4 ಕೋಣೆಗಳಿವೆ. ಅವು ಎಡ ಹೃತ್ಪಕ್ಷಿ, ಬಲ ಹೃತ್ಪಕ್ಷಿ ಮತ್ತು ಅಪಧಮನಿ ಮತ್ತು ಅಭಿಧಮನಿ. 72 ರಿಂದ 84ವರೆಗೂ ಬರುತ್ತದೆ. ಮತ್ತು ಕಂಡುಹಿಡಿಯುವ ಒಂದು ಪ್ರಯೋಗ. ಮಾನವನ ಅಸ್ಥಿಪಂಜರ 206 ಮೂಳೆಗಳು ಇದ್ದಾವೆ. ಕಣ್ಣಿಗೆ ಕಾಣದ ಸೂಕ್ಷ್ಮ ಜೀವಿಗಳನ್ನು ನೋಡಲು ಬಹಳ ಸಹಾಯ. ಟೆಲಿಸ್ಕೋಪ್